ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯ ಕಾಂಡ, ಇದರಿಂದ ಚೌಪಾಯಿಗಳು, ಸೋರಠ ಮತ್ತು ಛಂದಸ್ಸನ್ನು ತಿಳ್ಕೊಳ್ಳೋಣ. ಅವಗಾಹಿ ಶೋಕ ಸಮುದ್ರ ಸೋಚಹಿ ನಾರಿ ನರ ವ್ಯಾಕುಲ ಮಹಾ ದೌ ದೋಷ ಸಕಲ ಸರೋಷ ಬೋಲಹಿ ಬಾಮ ಬಿಧಿ कीन्हो कहाँ सुर सिद्ध तापस जोगी जन मुनि देखी दशा विदेह की तुलसी ना समरथु कोमु जो तरी सकै सरित स्नेह की किए अमित उपदेश जहाँ तह लोगन मुनि बरन धीरजु दरिया नरेश कहेवु वशिष्ठ विदेह सन जासु ज्ञानु रवि भव निसि नासा बचन किरण मुनि कमल विकासा तेहि की मोह ममता नियराई यह सिय राम स्नेह बढ़ाई विषय साधक सिद्ध सयाने त्रिविध जीव जग वेद बखाने राम स्नेह सरस मन जासु साधु सभा बड़ आदर तासु सोह न राम प्रेम बिनु ज्ञानु करन धार बिनु जिमि जल जानु मुनि बहुविधि विदेहु समुझाए राम घाट सब लोग नहाए सकल शोक संकुल नर नारी सो बासरु बीतेवु बिनु बारी बसु खग मृगन न कीन्ह आहारू ಪ್ರಿಯ ಪರಿಜನ ಕರ್ ಕೌನ್ ಬಿಚಾರು. ಇವು ಚೌಪಾಯಿಗಳು, ಸೋರಠ ಮತ್ತು ಛಂದಸ್ಸು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮಿಥಿಲೆಯವರು, ಅಯೋಧ್ಯಾವಾಸಿಗಳು, ಕಾಡಿನ ಜನರು ಎಲ್ಲರೂ ಕೂಡ ದಶರಥ ಮಹಾರಾಜನ ರೂಪ, ಗುಣ ಮತ್ತು ಅವನ ಶೀಲಗಳನ್ನೆಲ್ಲ ನೆನ್ಕೊಂಡು ಅವನು ಹೇಗೆ ನಡ್ಕೊಳ್ತಾ ಇದ್ದ, ಯಾವ ರೀತಿಯ ಒಬ್ಬ ಗಣ್ಯ ವ್ಯಕ್ತಿ ಅವನು, ಅದನ್ನೆಲ್ಲ ನೆನಪಿಸ್ಕೊಂಡು ಅವರೆಲ್ಲರೂ ಕೂಡ ಶೋಕ ಸಮುದ್ರದಲ್ಲಿ ಮುಳುಗೋದ್ರು. ಶೋಕ ಸಾಗರದಲ್ಲಿ ಮಗ್ನರಾದಂತಹ ಸ್ತ್ರೀ ಪುರುಷರೆಲ್ಲರೂ ಕೂಡ ತುಂಬ ವ್ಯಾಕುಲರಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಆ ವಿಧಾತನನ್ನು ಬೈಕೊಳ್ತಾ ಇದ್ದಾರೆ. ಪ್ರತಿಕೂಲವಾದ ವಿಧಿ ಇದೇನು ಮಾಡಿಬಿಡ್ತು ಅಂದರೆ ವಿರುದ್ಧವಾಗಿ ನಡ್ಕೊಂಡ್ಬಿಡ್ತಲ್ಲ ಅಂತ ಕೋಪದಿಂದ ಅವರು ದೂಷಿಸ್ತಾ ಇದ್ರು. ತುಳಸಿದಾಸರು ಹೇಳ್ತಾರೆ, ದೇವತೆಗಳು, ಸಿದ್ಧರು, ತಾಪಸರು, ಯೋಗಿಗಳು, ಮುನಿಗಳು ಎಲ್ಲರೂ ಕೂಡ ಆಗಿನ ಜನಕನ ಸ್ಥಿತಿಯನ್ನು ನೋಡಿ ಪ್ರೇಮರೂಪಿ ನದಿಯನ್ನ ದಾಟೋದಕ್ಕೆ ಅಸಮರ್ಥರಾದ್ರು. ಅಂದ್ರೆ ಏನು, ಎಲ್ಲರೂ ಕೂಡ ಪ್ರೇಮ ಮಗ್ನರಾಗೋಗಿದ್ದಾರೆ. ಆದರೆ ಅಲ್ಲಲ್ಲಿ ಶ್ರೇಷ್ಠ ಮುನಿಗಳು ಜನರಿಗೆ ಉಪದೇಶವನ್ನು ನೀಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಶ್ರೇಷ್ಠ ಮುನಿಗಳು ಅಂದ್ರೆ ಏನು, ಯಾವುದು ಕಟಾಚ ಆಗದೆ ಇರುವಂಥವ್ರು ಇರ್ತಾರೆ, ಜ್ಞಾನವನ್ನು ತಿಳ್ಕೊಂಡಿರ್ತಾರೆ. ಈಗ ಅವರು ಕೂಡ ಆ ಶೋಕದಲ್ಲಿ ಮಗ್ನರಾಗ್ಬಿಟ್ರೆ ಸಮಾಧಾನ ಮಾಡೋದಕ್ಕೆ ಯಾರು ಇರ್ತಾರೆ? ಯಾರಾದರೂ ಒಬ್ರು ಧೈರ್ಯ ತಂದ್ಕೊಂಡು ಸಮಾಧಾನ ಮಾಡಬೇಕಲ್ವಾ. ಅಂದರೆ ಜನಕ ಮಹಾರಾಜ ಅಷ್ಟೆಲ್ಲ ಜ್ಞಾನಿ ಆಗಿದ್ರು ಕೂಡ ರಾಮನ ಪ್ರೀತಿಯಲ್ಲಿ ಎಷ್ಟು ಮುಳುಗೋಗಿದ್ದ, ಮತ್ತೆ ದಶರಥ ಮಹಾರಾಜನ ಸಾವಿನಿಂದ ಎಷ್ಟು ಅವನು ಡಿಸ್ಟರ್ಬ್ ಆಗಿದ್ದ ಅಂತಂದ್ರೆ ಅದನ್ನ ನೋಡಿ ಮುನಿಗಳು ಅವರಿಗೆ ಸಮಾಧಾನ ಮಾಡೋದಕ್ಕೆ ಬರ್ತಾರೆ. ಅಲ್ಲಿರುವಂಥ ಜನಗಳಿಗೂ ಕೂಡ ಉಪದೇಶವನ್ನು ಕೊಡ್ತಾರೆ, ನೀವು ಸಮಾಧಾನ ಮಾಡ್ಕೋಬೇಕು ಅಂತಂದ್ಬಿಟ್ಟು. ವಸಿಷ್ಠ ಮಹಾಮುನಿಗಳಿರ್ತಾರಲ್ಲ, ಅವರು ಜನಕರಿಗೆ ಬಂದು ರಾಜ ಧೈರ್ಯವನ್ನು ತಂದ್ಕೋ ಅಂತಂದ್ಬಿಟ್ಟು ಹೇಳ್ತಾರೆ. ಜನಕ ಮಹಾರಾಜ ಸಾಮಾನ್ಯದವನಲ್ಲ, ಅವನು ಜ್ಞಾನ ಭಾಸ್ಕರ. ಅಂತಂದ್ರೆ ಏನು, ಸೂರ್ಯನ ಹಾಗಿರುವಂಥವನು, ಅಂದ್ರೆ ಕಂಪ್ಲೀಟ್ ಜ್ಞಾನ ಇರುವಂಥವನು. ಆಮೇಲೆ ಭವನಿಶಿಯನ್ನ, ಅಂದರೆ ಭವ ಅಂತಂದರೆ ಜನನ ಮರಣ, ನಿಶಿ ಅಂತಂದರೆ ಕತ್ತಲೆ, ಅಂದರೆ ಈ ಜನನ ಮರಣ ಚಕ್ರದಿಂದ ಹೊರಗಡೆ ಬರುವಂಥವನು, ಅಥವಾ ಆ ಕತ್ತಲೆಯನ್ನ ನಾಶ ಮಾಡುವಂತಹ ಒಂದು ಸೂರ್ಯನ ಹಾಗಿರುವಂಥವನು. ಅವನ ವಚನ ಕಿರಣಗಳು, ಅಂದರೆ ಅವನು ಏನು ಮಾತಾಡ್ತಾನೋ ಆ ಮಾತು ಅವನನ್ನು ಸೂರ್ಯನಿಗೆ ಹೋಲಿಸ್ತಾ ಇರೋದ್ರಿಂದ ಅವನ ಮಾತುಗಳಿದೆಯಲ್ಲ ಅದು ಕಿರಣಗಳ ಹಾಗೆ, ಅದು ಮುನಿಗಳ ಹೃದಯ ಕಮಲಗಳನ್ನು ಅರಳಿಸುವಂಥದ್ದು. ಅಂತಂದರೆ ನಮ್ಮ ಹೃದಯದಲ್ಲಿ ಜ್ಞಾನದ ಭಂಡಾರನೇ ಇದೆ, ಭಗವಂತ ಕೂಡ ಇಲ್ಲಿದ್ದಾನೆ, ಅವನನ್ನೇ ಆ ಕಮಲ ಅಂತ ತಿಳ್ಕೊಂಡ್ರೂ ಕೂಡ ನಮ್ಮ ಹೃದಯದಲ್ಲಿರುವಂಥ ಆ ಕಮಲವನ್ನು ಅರಳಿಸುವಂಥ ಶಕ್ತಿ ಜನಕ ಮಹಾರಾಜನಿಗಿದೆ. ಅಷ್ಟು ಜ್ಞಾನಿ ಅವನು. ಅಂಥವನ ಹತ್ರ ಮೋಹ ಮಮತೆಗಳು ಸುಳಿಯೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಇದು ನಿಜವಾಗ್ಲೂ ಕೂಡ ಸೀತಾರಾಮರ ಪ್ರೀತಿಯ ಮಹಿಮೆ ಅಷ್ಟೇನೆ.
ಇಲ್ಲಿ ಜನಕ ಮಹಾರಾಜನಿಗೆ ಮೋಹ ಬಂದ್ಬಿಟ್ಟಿದೆ, ಮಮತೆ ಬಂದ್ಬಿಟ್ಟಿದೆ ಅಂತ ತಿಳ್ಕೋಬಾರ್ದು ನಾವು. ಇಲ್ಲಿ ಆ ಸೀತಾರಾಮರ ಮೇಲಿರುವಂಥ ಪ್ರೀತಿ, ಅದರ ಮಹಿಮೆ ಈ ರೀತಿ ಮಾಡಿಸ್ತಾ ಇರೋದಷ್ಟೇ ಅಂತ ನಾವು ಅನ್ಕೋಬೇಕು. ಅಂದರೆ ಜನಕ ಮಹಾರಾಜ ವಿದೇಹ ಅಂತನ್ಬಿಟ್ಟೆ ಕರೆಸ್ಕೊಳ್ತಾನೆ. ಅಂದರೆ ಅವನಿಗೆ ದೇಹದ ಅರಿವೇ ಇರೋದಿಲ್ಲ, ಅವನು ಯಾವಾಗಲೂ ಆತ್ಮದಲ್ಲಿ ಸ್ಥಿತನಾಗಿರುವಂಥವನು. ಅವನಿಗೆ ಮೋಹ ಮಮತೆಗಳೆಲ್ಲ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇದು ಸೀತಾರಾಮರ ಪ್ರೀತಿಯ ಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಜೀವಿಗಳಲ್ಲಿ 3 ರೀತಿಯ ಜೀವಿಗಳಿದ್ದಾರೆ ಅಂತ ಹೇಳ್ತಾರೆ. ಅದು ಯಾರು ಅಂದರೆ ವಿಷಯ ಲೋಲುಪರು, ಸಾಧಕರು, ಸಿದ್ಧರು. ಹೀಗೆ 3 ವಿಧ ಇದೆ ಅಂತಂದ್ಬಿಟ್ಟು ವೇದಗಳಲ್ಲಿ ಹೇಳಿದ್ದಾರೆ. ಈ 3ರಲ್ಲಿ ರಾಮ ಸ್ನೇಹದಿಂದ ಸರಸವಾಗಿರುವಂತಹ ಮನಸ್ಸುಳ್ಳವನು ಮಾತ್ರ ಸಜ್ಜನ ಸಮಾಜದಲ್ಲಿ ಹೆಚ್ಚಿನ ಮನ್ನಣೆಯನ್ನು ಪಡಿತಾನೆ. ನೋಡಿ, ಯಾರು ಸಜ್ಜನರಿರ್ತಾರೋ ಅಂಥವರ ಸಮಾಜದಲ್ಲಿ ಸಾಮಾನ್ಯ ಮನುಷ್ಯ, ಅವನ ಐಹಿಕದವನೇ ಆಗಿದ್ರೂ ಕೂಡ, ಸಾಧಕನೇ ಆಗಿದ್ರೂ ಕೂಡ, ಸಿದ್ಧನೇ ಆಗಿದ್ರೂ ಕೂಡ, ಅವನು ರಾಮನಿಗೆ ಕನೆಕ್ಟ್ ಆಗಿದ್ರೆ ಮಾತ್ರ, ರಾಮನ ಬಗ್ಗೆ ಮಾತಾಡೋದು, ವಿಚಾರ ಮಾಡೋದು, ಅವನ ಒಂದು ಭಕ್ತಿಯಲ್ಲಿ ಪ್ರೀತಿಯಲ್ಲಿ ಯಾರಿರ್ತಾರೋ ಅವರಿಗೆ ಮಾತ್ರ ಈ ಒಂದು ಸಜ್ಜನ ಸಮಾಜದಲ್ಲಿ ಗೌರವ ಅನ್ನೋದು ಇರುತ್ತೆ. ಇಲ್ಲ ಅಂದರೆ ಇಲ್ಲ. ಇದಕ್ಕೆ ಎಕ್ಸಾಂಪಲ್ಗಳು ಬೇಕಾದಷ್ಟಿದೆ. ಈಗ ನೋಡಿ, ಪಕ್ಷಿ ಸಮಾಜದಲ್ಲಿ, ಪ್ರಾಣಿ ಸಮಾಜದಲ್ಲಿ, ಜೀವಿಗಳಾಗಿರ್ಬೋದು, ಮನುಷ್ಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ಯಾವಾಗ ಭಗವಂತನಿಗೆ ಕನೆಕ್ಟ್ ಆಗ್ತಾರೋ, ಈಗ ಶಬರಿ ಎಕ್ಸಾಂಪಲ್ಗೆ ಗುಹ ಇದ್ದಾನೆ, ಆಮೇಲೆ ವಾನರರಲ್ಲಿ ಹನುಮಂತ ಇದ್ದಾನೆ, ಆಮೇಲೆ ಜಾಂಬುವಂತ ಇದ್ದಾನೆ. ಇವರೆಲ್ಲ ಭಗವಂತನ ಭಕ್ತರಾಗಿದ್ರು ಅಥವಾ ಭಗವಂತನಿಗೆ ಕನೆಕ್ಟ್ ಆಗಿರುವಂಥವ್ರು. ಅದಕ್ಕೆ ಅವರಿಗೆ ಈ ಇಡೀ ಸಮಾಜದಲ್ಲಿ ಅವರಿಗೆ ಒಂದು ಗೌರವ ಇದೆ ಅಲ್ವಾ, ಒಂದು ಗೌರವ ಸ್ಥಾನದಲ್ಲಿ ಇಟ್ಟು ಅವರನ್ನು ನೋಡ್ತೀವಿ. ಶಬರಿನೂ ಅಷ್ಟೇನೆ. ಆಮೇಲೆ ಗುಹ, ಅವನು ಕೀಳು ಜಾತಿಯವನು, ಆದರೂ ಕೂಡ ಅವನು ರಾಮನ ಕನೆಕ್ಷನಲ್ಲಿದ್ದಾಗ, ರಾಮನ ಮಿತ್ರನಾಗಿದ್ನಲ್ವಾ, ಆ ಕಾರಣದಿಂದ ಅವನಿಗೆ ಗೌರವ ಸಿಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕರ್ಣಧಾರನಿಲ್ಲದ ದೋಣಿಯ ಹಾಗೆ, ಅಂದ್ರೆ ದೋಣಿ ನಡೆಸದೇ ಇರುವಂತ ದೋಣಿ ಇದ್ರೂ ಒಂದೇ, ಇಲ್ಲದೆ ಇದ್ರು ಒಂದೇ, ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಲ್ವಾ. ಸೊ ಶ್ರೀರಾಮ ಭಕ್ತಿ ಇಲ್ಲದೆ ಜ್ಞಾನ ಅನ್ನೋದು ಶೋಭಿಸೋದಿಲ್ಲ. ಯಾವಾಗಲೂ ಅಷ್ಟೇ, ಅವನು ಒಬ್ಬ ವಿದ್ವಾಂಸ ಆಗಿದ್ರು, ಅವನಲ್ಲಿ ಜ್ಞಾನ ಇದ್ರೂ ಕೂಡ ಅಲ್ಲಿ ಶ್ರೀರಾಮನ ಭಕ್ತಿ ಇಲ್ಲ ಅಂತಂದರೆ ಆ ಜ್ಞಾನಕ್ಕೆ ಬೆಲೆ ಅನ್ನೋದು ಇಲ್ಲದಿದ್ರೂ ಒಂದೇ, ಇಲ್ಲ ಅಂತಂದ್ರೂ ಒಂದೇ ಅನ್ನೋ ರೀತಿ ಆಗ್ಬಿಡತ್ತೆ. ವಸಿಷ್ಠರು ವಿದೇಹರಾಜ ಜನಕನಿಗೆ ಅನೇಕ ರೀತಿಯಿಂದ ಸಮಾಧಾನಗೊಳಿಸ್ತಾರೆ. ಆಮೇಲೆ ಎಲ್ಲರೂ ಶ್ರೀರಾಮ ಘಟ್ಟದಲ್ಲಿ ಸ್ನಾನ ಮಾಡ್ತಾರೆ. ಅಂದರೆ ಆಗ ನದಿ ಇರುತ್ತಲ್ಲ, ಅಲ್ಲಿ ಯಾವಾಗಲೂ ರಾಮ ಹೋಗಿ ಸ್ನಾನ ಮಾಡ್ತಾ ಇದ್ದಂಥ ಒಂದು ಸ್ಥಳ, ಅದಕ್ಕೆ ರಾಮಘಟ್ಟ ಅಂತಲೇ ಇಟ್ಬಿಡ್ತಾರೆ ಹೆಸರು. ಆ ಘಟ್ಟದಲ್ಲೇ ಎಲ್ಲರೂ ಕೂಡ ಸ್ನಾನ ಮಾಡ್ತಾರೆ. ಸ್ತ್ರೀ ಪುರುಷರೆಲ್ಲರೂ ಕೂಡ ಶೋಕಾಕುಲರಾಗಿದ್ರು. ಆ ದಿನ ಅವ್ರು ಏನು ಮಾಡಿದ್ರು, ಯಾರೂ ತಮ್ಮ ಬಾಯಿಯೊಳಗಡೆ ಒಂದು ತೊಟ್ಟು ನೀರು ಕೂಡ ಹಾಕಲಿಲ್ಲ. ಅಂದರೆ ನಿರ್ಜಲ ಅಂತ ಹೇಳ್ತೀವಲ್ವಾ, ಆ ರೀತಿ ಅವರು ಉಪವಾಸ ಮಾಡ್ತಾರೆ. ಈಗ ಆ ಒಂದು ದುಃಖ ತುಂಬೋಗಿದ್ದಾಗ ಹೊಟ್ಟೆ ಹಸುವು ಅನ್ನೋದು ಕೂಡ ನಮ್ಗೆ ಆಗೋದೇ ಇಲ್ಲ. ಅಂದರೆ ಇಲ್ಲಿ ಆ ರಾಮನ ಪ್ರೀತಿಯಲ್ಲಿ ಅವರೆಲ್ಲ ಮುಳುಗೋಗಿದ್ದಾರೆ. ಅವ್ರಿಗೆ ಊಟ ಏನು ಬೇಡ ಅಂತ ಅನ್ನಿಸ್ತಾ ಇದೆ. ಅವ್ರಿಗಷ್ಟೇ ಅಲ್ಲ, ಅಲ್ಲಿದ್ದಂಥ ಪಶು ಪಕ್ಷಿ ಮೃಗಗಳು ಎಲ್ಲವೂ ಕೂಡ ಆಹಾರವನ್ನು ಅವತ್ತು ಸ್ವೀಕರಿಸಲೇ ಇಲ್ಲ. ಹೀಗಿರಬೇಕಾದ್ರೆ ಪರಿಜನರ ಮಾತಿನ್ನೇನು ಹೇಳಬೇಕು. ಇನ್ನು ಅವರ ಪರಿವಾರದ ಜನರಿದಾರಲ್ಲ, ಅವರೇನಾದರೂ ತಿಂತಾರ ಕುಡಿತಾರ ಹೇಳಿ. ಬೇರೆಯವರಿಗೆ ಈ ರೀತಿ ಇರಬೇಕಾದ್ರೆ, ಪ್ರಾಣಿ ಪಕ್ಷಿಗಳು ಕೂಡ ಊಟ ಮಾಡಲ್ಲ ಅಂತ ಬಿಟ್ಟಿರಬೇಕಾದ್ರೆ, ಇನ್ನು ಪರಿಜನರು ಅವರು ಊಟ ಮಾಡ್ತಾರ? ಇಲ್ಲ. ಅಂದರೆ ಅವರ ಸ್ಥಿತಿ ಇನ್ನು ಹೇಗಿರ್ಬೋದು ಅನ್ನೋದನ್ನು ನಾವು ಊಹಿಸ್ಕೊಳ್ಬೇಕಷ್ಟೇ. ಅಂದರೆ ಇಲ್ಲಿ ಆ ಭಾವನೆಗೆ ಅವರು ಮುಳುಗೋಗಿ ಅವರಿಗೆ ಊಟ ಬೇಡ ಅಂತ ತಮಗೆ ತಾವೇ ಎಲ್ಲರೂ ಕೂಡ ನಿರ್ಧಾರ ಮಾಡಿಕೊಂಡು ನೀರು ಕುಡಿದೆ ಅವರು ಹಾಗೆ ಇರ್ತಾರೆ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.